ಧನುರ್ರಾಶಿ ಮಾರ್ಚ್ 2026 ಮಾಸ ಭವಿಷ್ಯ. ಧನುರ್ರಾಶಿಯವರಿಗಂತೂ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ಆದರೆ ಸಪ್ತಮ ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಬಲಹೀನನಾಗಿರೋದ್ರಿಂದ ಗುರುಬಲ ಇದ್ದರೂ ಫಲಗಳು ಅಷ್ಟಕ್ಕಷ್ಟೇ ಕೊಡುವಂಥದ್ದಿರುತ್ತೆ. ಆದರೆ ಒಂದಷ್ಟು ಶುಭ ಕಾರ್ಯಗಳನ್ನು ಮಾಡುವಂಥದ್ದಿರುತ್ತೆ. ಯಾಕಂದರೆ 7ನೇ ಮನೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಏನಾದರೂ ಮದುವೆಗಳಿಗೆ ಏನಾದರೂ ಅಡೆತಡೆಗಳು ಉಂಟಾಗಬಹುದು. ಆದರೆ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. ಖರ್ಚುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಭಾತೃಸ್ಥಾನದಲ್ಲಿ ನಾವು ನೋಡೋಕ್ಕೋದ್ರೆ ರವಿ ಬುಧ ಸಂಯೋಗದಿಂದ ಅಣ್ಣ ತಮ್ಮಂದರ ನಡುವೆ ಅಥವಾ ಅಕ್ಕ ತಂಗಿಯರ ನಡುವೆ ಒಂದಷ್ಟು ಸಣ್ಣ ಪುಟ್ಟ ವ್ಯಾಜ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ನವಮ ಸ್ಥಾನದಲ್ಲಿ ಕೇತು ಪ್ರಭಾವದಿಂದ ಆಧ್ಯಾತ್ಮಿಕದ ಕಡೆ, ಪೂಜೆ ಪುನಸ್ಕಾರಗಳ ಕಡೆ ಹೆಚ್ಚು ಒಲವು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಶನಿಯು ಧನುರ್ ರಾಶಿಯಲ್ಲಿ ರಾಶಿಗೆ ಹೆಚ್ಚಿನ ಮಟ್ಟಿಗೆ ಕರ್ಮಸ್ಥಾನದ ದೃಷ್ಟಿ ಇರೋದ್ರಿಂದ, ಈಗಾಗಲೇ ಮೀನ ರಾಶಿಯಲ್ಲಿ ಶನಿ ಇದ್ದಾನೆ, 10ನೇ ಮನೆ ಧನುರ್ ರಾಶಿ ಆಗಿರುತ್ತೆ, ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ಉತ್ತಮವಾದಂಥ ಏಳಿಗೆ ಮತ್ತು ಅಭಿವೃದ್ಧಿ ಕಂಡುಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಎಷ್ಟೇ ಸಂಪಾದನೆ ಮಾಡಿದ್ರೂ ಖರ್ಚುಗಳು ಹಾಗೇ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರಸ್ತುತ ಗೋಚಾರದಲ್ಲಿ ಗುರುಬಲ ಇದ್ದರೂ ಸಹ ಅರ್ಧಾಷ್ಟಮ ಶನಿ ಪ್ರಭಾವ ಇದೆ. ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಸಹ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಯಾವುದೇ ವ್ಯವಹಾರಗಳನ್ನು ಇಟ್ಕೊಳ್ಬೇಕಾದ್ರೂ ಅಥವಾ ದೂರದ ಪ್ರಯಾಣ ಏನಾದರೂ ಹೋಗುವಂಥದ್ದಿದ್ರೂ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಉತ್ತಮ. ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ. ದೂರದ ಪ್ರಯಾಣದಲ್ಲಿ ಏನಾದರೂ ವಾಹನ ರಿಪೇರಿ ಬರುವಂಥದ್ದು, ವಾಹನಗಳಿಂದ ತೊಂದರೆಗಳು ಉಂಟಾಗೋದು, ಶತ್ರುಗಳಿಂದ ತೊಂದರೆಗಳು ಉಂಟಾಗುವಂಥದ್ದು, ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಹನುಮಂತನ ಆರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಅಥವಾ ವಾರಕ್ಕೊಂದ್ಸತಿ ಎಳ್ಳು ಅಥವಾ ಕಪ್ಪು ವಸ್ತ್ರವನ್ನು ದಾನ ಕೊಡುವಂಥದ್ದು, ಇದನ್ನು ಮಾಡ್ತಾ ಬಂದಾಗ ಒಂದಷ್ಟು ಶನಿಯ ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ.